ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡಿರಿ. ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮತ್ತು ನೋಡಿರಿ, ಇವತ್ತು ಊರಿಗೆ ಹೊಂಟೇನೆ ರೀ. ಯಾಕಪ್ಪ ಅಂದ್ರೆ ನನ್ನ ಮಕ್ಕಳ ಹತ್ರ. ಸೊ ನನ್ನ ಮಕ್ಕಳಿಗೂ ಒಂಚೂರು ಆರಾಮಿಲ್ಲ ರೀ, ಅದ್ರ ಸಂಬಂಧ ಹೊಂಟಿದ್ದೀನಿ. ಭಾಳ ದಿನ ಅದಕ್ಕಿತ್ತು, ಎಷ್ಟೋ ದಿನದ ಮೇಲೆ ನನ್ನ ಮಕ್ಕಳು ನನ್ನ ಹತ್ರ ಹೋಗ್ತಾ ಇದ್ದೇನೆ ರೀ. ಭಾಳ ಖುಷಿ ಆಗ್ತೈತಿ. ಯಾಕೆ ಸಖತ್ ಖುಷಿ ಇವತ್ತಂತರೂ. ಸುಮ್ಮನೆ ಬೆಳಿಗ್ಗೆ ಎಲ್ಲ ಕೆಲಸ ಮಾಡ್ಕೊಂಡು ಬಂದು ಮತ್ತು ನಾನು ನೋಡ್ರಿ ಟೈಮು 12:30 ಆಗೈತಿ. 12:30 ಆದರೂ ಇಲ್ಲೇ ಇದ್ದೀನಿ. ಒಂದು 10:30 ಬಂದೇನೆ ರೀ. ಮನ್ಯಾಗಿಂದೆಲ್ಲ ಮುಗಿಸಿ ಹೋಗ್ಬೇಕಂದ್ರೆ ಸ್ವಲ್ಪ ಲೇಟ್ ಆಯ್ತು ನನಗೆ. ಈಗ ರೆಡಿಯಾಗಿ ಈಗ ಹೋಗೋದಷ್ಟು ಬಾಕಿ ಐತಿ. ಬುರ್ಕ ಎಲ್ಲ ಹಾಕ್ಕೊಂಡೆ. ಸೊ ಇಲ್ಲಿಂದ ನಾನು ಸೀದಾ ನನ್ನ ದೊಡ್ಡ ಮಗಳ ಹತ್ರ ಹೋಗ್ತೀವಿ ರೀ. ಸೊ ಅದನ್ನೂ ಕೂಡ ನಿಮ್ಗೆ ಈ ವಿಡಿಯೋದಾಗ ನೋಡೋಕೆ ಸಿಗ್ತೈತಿ. ಸೊ ಸ್ಕಿಪ್ ಮಾಡ್ಲಾರ್ದಂಗೆ ನೀವು ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ನಿಮ್ಗಳ ಸಪೋರ್ಟು ಆಶೀರ್ವಾದ ನನಗಿದ್ರೆ ಸೊ ನಾನು ಯಾವಾಗಲೂ ಮುಂದೆ ಬರ್ತೀನಿ ಅನ್ನೋ ಭರವಸೆ ಇರ್ತೈತೆ ರೀ. ಮತ್ತು ಇವತ್ತು ಫಸ್ಟ್ ಟೈಮ್ ನನ್ನ ಫ್ಯಾಮ್ಲಿ ಎಲ್ಲ ನನ್ನ ವೀಡಿಯೋದಾಗ ಬಂದಿದ್ದಾರೆ ನೋಡಿರಿ. ಯಾಕಂದ್ರೆ ನೋಡ್ಲಾರ್ದವರು ಹೊಸದಾಗಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸೊ ಅವರೆಲ್ಲರೂ ನೋಡಬಹುದು. ನೋಡಿರಿ, ನಾನಂತರೂ ಫೈನಲಾಗಿ ಈ ಥರ ರೆಡಿ ಆದ. ಜಾಸ್ತಿ ಏನೂ ರೆಡಿ ಇಲ್ಲ, ಹಾಗೆ ಸಿಂಪಲ್ಲಾಗಿ ನೋಡಿರಿ. ಚೀಲ ರೆಡಿಯಾಗಿದೆ, ಬ್ಯಾಗ್, ಕ್ಯಾರಿ ಬ್ಯಾಗ್ ಒಂದು 2 ಚೀಲ ಆಗಿದೆ. ಸೊ ಅಲ್ಲಿಂದ ನಮ್ಮ ಮನೆಯವರು ಈಗ ಕರ್ಕೊಂಡು ಹೋಗ್ತಾ ಇದ್ರು ನೋಡಿರಿ. ಬೈಕ್ನಾಗ ಕರ್ಕೊಂಡು ಸ್ಕೂಟಿನ ಬಸ್ ಸ್ಟ್ಯಾಂಡ್ ಮಟ್ಟ ಬಿಡಾಕಂತಂದು ಕರ್ಕೊಂಡು ಹೊಂಟಿದ್ದಾರೆ. ಇಲ್ಲಿಂದ ಮತ್ತು ನಾನು ಬಸ್ಸಿಗೆ ಹಾವೇರಿ ತನಕ ಹೋಗ್ಬೇಕು ರೀ. ಹಾವೇರಿಗೆ ಹೊಂಟಿದ್ದೀನಿ ಅಂದರೆ ಹಾವೇರಿಯಿಂದ ಮತ್ತು ಹಳ್ಳಿರಲ್ಲೇ ನಮ್ಮೂರಿಗೆ ಹೋಗ್ಬೇಕಂದ್ರೆ. ಸೊ ಇಲ್ಲಿಂದ ಹೋಗೋ ಮಟ್ಟ ಅಂದ್ರೆ ಸ್ವಲ್ಪ ಟೈಮ್ ಭಾಳ ಆಗ್ತೈತೆ ರೀ ನಂಗೆ, ಸಿಕ್ಕಾಪಟ್ಟೆ ಟೈಮ್. ಯಾಕಂದ್ರೆ ಹೋಗೋದು ತಡ ಆಗ್ತೈತೆ ರೀ. ಇಲ್ಲಿಂದ ಹೋಗಿ ಆಮೇಲೆ ಬಸ್ ಹಿಡ್ಕೊಂಡು ಅಲ್ಲಿಂದ ಮತ್ತು ನಾನು ಕರಜ್ಗಿಗೆ ಹೋಗ್ಬೇಕ್ರಿ. ಅಂದ್ರೆ ದೊಡ್ಡ ಮಗಳ ಹತ್ರ ಹೋಗೋದು ಎಲ್ಲ ಅಂದ್ರೆ ಭಾಳ ಟೈಮ್ ಆಗ್ತೈತೆ ರೀ. ಆದರೂ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರೆ ಇಡೀ ಹಗಲೆಲ್ಲ ಬರೀ ಬಸ್ನಾಗ ಅಡ್ಡಾಡೋದು ಆತ್ರಿ ನಂಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನೋಡಿರಿ ಕುಂತಿದ್ದೀನಿ. ಸೊ ಬಸ್ ಅಂತೂ ಖಾಲಿ ಐತ್ರಿ. ನಾನ್ ಸ್ಟಾಪ್ ಬಸ್ ಹತ್ತಿದ್ದೆ. लाला हरी कर कान पकाले को रोने वाला चुप बैठा था कौन जरूर तो जाना मामा ये वो हमारा नानी की बेटी पास है पैसा को तरास कर रहे हो ना मंडी कार्ड नको एक जरे भाले ने बोलला नेक्स्ट भाले का एक जरे खुले मौजा कान की जुगुटा है कि गद्दल में तू ले चाय तू ले यहाँ दे दे थैली स्टार्ट तेरी एक मिनट जाता नको के मैं तू ये बड़े करी ना कहीं है तो बड़ा थैली थी हाथ में छे ट्रिप कर नहीं वा ये फुला ले को एक दे भाले अब एडवांस हैप्पी न्यू ईयर बोलो। मुझे एडवांस हैप्पी न्यू ईयर मैं जरात कर लेती बस दूसरा फिर ले माल जरा ले वीडियो करते ले जरा से जल्दी जाओ जी 6 बजे बंद 6 बजे लगा नहीं का
500 बाबा फोन पे करो ना तो 1000 रुपये सर खाते में तो देव कर बोला मजाक बोलता अभी एक 4 है अभी 2 भाया है उन्होंने कामा करता है घर करता है बहुत बिजी रहता है ये बड़े बड़े कंपनियां तू आले मग जरा जल्दी 2 ट्रिप मारते दिखाया रेट ले भाई आज बस से काट करने का अब ऊपर ऊपर दो गए तो अब नहीं आते ನೋಡ್ರಿ ಫ್ರೆಂಡ್ಸ ಈಗ ನಾವು ಮನೆಗೆ ಬಂದ್ರಿ ಹಾಸ್ಟೆಲಿಂದ ನಮ್ಮ ಸಮೀಪ್ ನೋಡ್ರಿ ಎಲ್ಲಿ ಹೋಗಿದ್ದ ಕೋಳಿ ಅಂಗಡಿಗೆ ಹೋಗಿದ್ದಾರೆ ಕೋಳಿ ಅಂಗಡಿಯಿಂದ ಈಗ ಬಂದಾನ ನಮ್ಮ ಮಲಿಕ್ ನೋಡ್ರಿ ಇಲ್ಲೇ ಮಲಿಕ್ ಗುಂಡ ಇವನ ನೋಡ್ರಿ ಹಾಯ್ ಬೋಲ್ ಹಾಯ್ ಕೈಸಾ ಹಾಯ್ ಬೋಲ್ ಹಾಯ್ ಎಲ್ಲರೂ ನೀವು ಕೂಡ ಹಾಯ್ ಹೇಳ್ರಿ ತೂ ಬಲ್ವಾ ಹಾಯ್ ಇವಂಗೆ ಹೇಳ್ತಂಗೆ ಹಚ್ಚೋದು ಬಂದ ಕತ್ತಿಗೆ ಹೇಳ್ತಕ್ಕ ಹಚ್ಚೋದು ಬಂದರಿ ನಮ್ಮ ಸುಮ್ಮೋ ಆ ಕಡೆ ಸುಮ್ಮೋ ತಶು ತನಾಜ್ ಓಡ್ ಹೊಂಟ್ರ ಕ್ಯಾಮ್ರಾ ಹಿಡಿದ್ರೆ ಸಾಕ್ರಿ ಅವ್ರು ದಿಕ್ಕ मालिक तक हमने बोला जी कंप्लेंट ಚಿಂತಿ ಭಾಳ ಐತಿ ನನ್ನ ಚಿಂತಿನ ಭಾಳ ಯಾವಾಗಲೂ ಅವ್ರು ಚಿಂತೆ ಮಾಡಿ ನಾ ಹೆಂಗಾಗೀನಿ ನನ್ನ ಚಿಂತೆ ಮಾಡಿ ನನ್ನ ಮಗಳು ಹೆಂಗಾಗೈತಿ ನೋಡ್ರಿ ನೋಡಿ नको बांग काढू उसी नको लू क्या बघायला क्या करणार ಅಡಿಗೆ ಮಾಡಕತ್ತಿದ್ದಾರೆ ನಾನು ಅಡಿಗೆ ಏನು ಮಾಡಕತ್ತೆ ನಾನು ತೋರಿಸ್ತೀನಿ ಒಲೆ ಹಚ್ಚವ್ರಿ ಈ ಕಡೆ ಆಮೇಲೆ ಕುಕ್ಕರ್ ಇಟ್ಟೇವೆ ಒಂದು ಕಡೆ ನಾನು ಅಡಿಗೆ ತೋರಿಸ್ತೀನಿ ಏನು ಮಾಡಕತ್ತೇನಪ್ಪ ಅನ್ಸು ಇದು ನಮ್ಮ ಮಕ್ಕಳೆಲ್ಲ ನೋಡ್ರಿ ಮನೆಯೆಲ್ಲ ತುಂಬೈತಿ ಸೊ ಖುಷಿ ಅನ್ಸಕತ್ತೈತಿ ಅಲ್ಲೇ ಒಬ್ಬಂಟಿಗೆ ಆಗಿರ್ತಾನೆ ಮನ್ಯಾಗ ಸೊ ಇಲ್ಲಿ ಬಂದು ಮಕ್ಕಳು ಇದಾಗಿದ್ದೇನೆ ಅಲ್ರಿ ಭಾಳ ಖುಷಿ ಆಗತ್ತೈತಿ ಹಾಗೆ ನಾನು ಇವತ್ತು ಅಡುಗೆ ಮಾಡಕತ್ತೀನಿ ಏನಪ್ಪ ಅಂದ್ರೆ ಒಂದು ಕಡೆ ಅನ್ನಕ್ಕಿಟ್ಟೇನಿ ಸೊ ಒಂದು ಕಡೆ ನಮ್ಮಕ್ಕ ಮಟನ್ ತರಿಸಿದ್ರಿ ಸೊ ಹಾಸ್ಟೆಲಿಂದ ಬರೋದು ಒಂಚೂರು ಲೇಟ್ ಆಯಿತು ದೊಡ್ಡ ಮಗಳ ಹತ್ರ ಹೋಗಿದ್ವಿ ಹಾಸ್ಟೆಲ್ಗೆ ಸೊ ಅಲ್ಲಿಂದ ಬಂದು ನೋಡ್ರಿ ಅಡುಗೆ ಮಟನ್ ಪಲ್ಯ ಮಾಡಾಕತ್ತೀನಿ ತೋರಿಸ್ತೀನಿ ಮಟನ್ ಗ್ರೇವಿ ಮಾಡಾಕತ್ತೀನಿ ಇದು ಮಸಾಲೆದು ಗ್ರೇವಿ ಅಲ್ರಿ ಸೊ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಮಸಾಲೆ ಉಳ್ಳಾಗಡ್ಡಿ ಟಮಾಟಿದು ಆ ಥರದ್ದು ಗ್ರೇವಿ ನಾ ಮಾಡೋದು ಯಾವಾಗಲೂ ನಾ ಮಸಾಲೆ ಜಾಸ್ತಿ ತಿನ್ನಂಗಿಲ್ಲ ಸೊ ಇದಂದ್ರೆ ರೆಡಿ ಆಗೈತೆ ನೋಡ್ರಿ ನಾನು ಇದನ್ನು ಗ್ಯಾಸ್ನ ಆಫ್ ಮಾಡ್ತೇನೆ ರೀ ಭಾಳ ತಾತು ಈ ಕಡೆ ಅನ್ನಕ್ಕೆ ಇಟ್ಟೇನೆ ಇದಂತ್ರ ಆಯ್ತು ಈ ಕಡೆ ಒಲಿ ನೋಡ್ರಿ ಮನೆಯೆಲ್ಲ ಹರಡೈತಿ ಪಾಕ್ಷಿ ಕಚ್ರ ಚಾಟ್